ಮತ್ತೊಮ್ಮೆ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ 24 ಕ್ವಶನ್ ಪೇಪರಲ್ಲಿ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 2 ಕ್ವಶನ್ ನಂಬರ್ 10A 2024 ಕ್ವಶನ್ ನಂಬರ್ 10Bಗೆ ಸಂಬಂಧಪಟ್ಟಂತೆ ಒಂದು ಕ್ವಶನ್ಸ್ ಇದೆ. ಅದು ಅಮೋರ್ಟೈಸ್ಡ್ ಕಾಸ್ಟ್ ಮಾಡೆಲ್ ಮೇಲೆ ಕೇಳಿರ್ತಕ್ಕಂಥ ಒಂದು ಕ್ವಶನ್ಸ್. ಸೊ ಈ ಕ್ವಶನ್ಸ್ ಅನ್ನ ನಾನು ಇನ್ನೂ ಮಾಡಿರಲಿಲ್ಲ, ವಿಡಿಯೋ ಅಪ್ಲೋಡ್ ಮಾಡಿಲ್ಲ. ಸೊ ಹಾಗಾಗಿ ಈ ಒಂದು ಕ್ವಶನ್ಸ್ ಎಕ್ಸ್ಪೆಕ್ಟ್ ಮಾಡಬಹುದು, ಕ್ವಶನ್ಸ್ ಅನ್ನ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೆಕ್ಷನ್ ಬಿ ಬರ್ಬೋದು ಅಂತ ಅನ್ಕೊಂಡಿದ್ದೀನಿ. ಸೊ ಬನ್ನಿ ಹೇಗೆ ಆನ್ಸರ್ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀವಿ. ತುಂಬಾ ಈಸಿ ಇದು. ಅಮೋರ್ಟೈಸ್ಡ್ ಕಾಸ್ಟ್ ಮಾಡೆಲ್ ಮೇಲೆ ಕೇಳಿದ್ರೆ ಇದೇ ತರ ಕ್ವಶನ್ಸ್ ಇರುತ್ತೆ. ಬಟ್ ಯಾವ ಮಾಡೆಲ್ ಅಲ್ಲಿ ಕೇಳಿದ್ದಾರೆ ಅಂತ ನಿಮ್ಗೆ ಕ್ವಶನ್ ಬೇಗ ಗೊತ್ತಾಗೋದಿಲ್ಲ. ಕರೆಕ್ಟಾಗಿ ಓದ್ಕೊಳ್ಳಿ ಅಷ್ಟೇ. On 1st January 2021, Wipro company purchased a debt instrument for its fair value of rupees 2 lakh. ನೋಡಿ, ಆನ್ 1st January 2021 ಅಲ್ಲಿ ವಿಪ್ರೋ ಕಂಪನಿ ಪರ್ಚೇಸ್ ಮಾಡ್ತಾ ಇದೆ, ಒಂದು ಡೆಟ್ ಇನ್ಸ್ಟ್ರೂಮೆಂಟ್ ಅನ್ನ ಪರ್ಚೇಸ್ ಮಾಡ್ತಾ ಇದೆ. ದಿಸ್ ಇಸ್ ಪರ್ಚೇಸ್ ಮಾಡ್ತಾ ಇರೋದು ಡೆಟ್ ಇನ್ಸ್ಟ್ರೂಮೆಂಟ್ ಅನ್ನ ಪರ್ಚೇಸ್ ಮಾಡ್ತಾ ಇದೆ ಫಾರ್ ಇಟ್ಸ್ ಫೈರ್ ವ್ಯಾಲ್ಯೂ, ಅಂದ್ರೆ ಮಾರ್ಕೆಟ್ ವ್ಯಾಲ್ಯೂಗೆ ಪರ್ಚೇಸ್ ಮಾಡ್ತಾ ಇದೆ. ಎಷ್ಟಕ್ಕೆ ಮಾರ್ಕೆಟ್ ವ್ಯಾಲ್ಯೂ ಅಂದ್ರೆ 2000 ರುಪೀಸ್ಗೆ ಪರ್ಚೇಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಫಾರ್ ಇಟ್ಸ್ ಫೈರ್ ವ್ಯಾಲ್ಯೂ ಆಫ್ ರುಪೀಸ್ 2000 ರುಪೀಸ್ಗೆ ಪರ್ಚೇಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ರುಪೀಸ್ಗೆ ಪರ್ಚೇಸ್ ಮಾಡ್ತಾ ಇದ್ದಾರೆ. ದಿ ಡೆಟ್ ಇನ್ಸ್ಟ್ರೂಮೆಂಟ್ ಇಸ್ ಡ್ಯೂ ಟು ಮೆಚೂರ್ ಆನ್ 31st ಡಿಸೆಂಬರ್ 2025. ಅಂದ್ರೆ 31st ಡಿಸೆಂಬರ್ ಅಲ್ಲಿ ಅದು ಮೆಚೂರ್ ಆಗುತ್ತೆ, ಅಲ್ಲಿವರೆಗೂ ಡ್ಯೂ ಇದೆ ಅಂತ ಹೇಳಿದ್ದಾರೆ. ದಿ ಇನ್ಸ್ಟ್ರೂಮೆಂಟ್ ಆಸ್ ಅ ಪ್ರಿನ್ಸಿಪಲ್ ಅಮೌಂಟ್, ನೋಡಿ ಆ ಇನ್ಸ್ಟ್ರೂಮೆಂಟ್ ನ ಪ್ರಿನ್ಸಿಪಲ್ ಅಮೌಂಟ್ ಎಷ್ಟಿದೆಯಪ್ಪ ಅಂದ್ರೆ 2500 ಇದೆ. ಪ್ರಿನ್ಸಿಪಲ್ ಅಮೌಂಟ್ ಅಂದ್ರೆ ಇನ್ವೆಸ್ಟ್ಮೆಂಟ್, ಒರಿಜಿನಲ್ ಅಮೌಂಟ್ 2500 ಇದೆ. ಬಟ್ ಅದರ ಮಾರ್ಕೆಟ್ ವ್ಯಾಲ್ಯೂ ಬಂದು 2000 ರುಪೀಸ್ ಮಾತ್ರ ಇರ್ತಕ್ಕಂಥದ್ದು. ಅದು ಎರಡು ಡಿಫರೆನ್ಸ್ ಇರೋದೇ. ಸೊ ಫೇರ್ ವ್ಯಾಲ್ಯೂ 2000 ಇದೆ ಅಂದ್ರೆ ಮಾರ್ಕೆಟ್ ವ್ಯಾಲ್ಯೂ 2000 ಇದೆ. ಬಟ್ ಆ ಒಂದು ಡೆಟ್ ಇನ್ಸ್ಟ್ರೂಮೆಂಟ್ ನ ಪ್ರಿನ್ಸಿಪಲ್ ಅಮೌಂಟ್ ಬಂದು 2500 ಇದೆ. ಒರಿಜಿನಲ್ ಅಮೌಂಟ್ ಬಂದು ಅಥವಾ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಬಂದು 2500 ಇದೆ. ಅಂಡ್ ಇಟ್ ಕ್ಯಾರಿ ಫಿಕ್ಸ್ಡ್ ಇಂಟ್ರೆಸ್ಟ್ ಅನ್ನ ಕ್ಯಾರಿ ಮಾಡ್ತಾ ಇದೆ 4.72% ಅಂತ ಹೇಳಿದ್ದಾರೆ. ಸೊ ಇಂಟ್ರೆಸ್ಟ್ ಎಷ್ಟು ಪರ್ಸೆಂಟ್ ಅಪ್ಪ ಅಂದ್ರೆ 4.72% ಇಂಟ್ರೆಸ್ಟ್ ಅನ್ನ ಕ್ಯಾರಿ ಮಾಡ್ತಾ ಇದೆ, ಫಿಕ್ಸ್ಡ್ ಇಂಟ್ರೆಸ್ಟ್, ವಿಚ್ ಇಸ್ ಪೇಯ್ಡ್ ಆನ್ಯುಯಲಿ. ನೋಡಿ ಆನ್ಯುಯಲಿ ಅಂದ್ರೆ ಪ್ರತಿ ವರ್ಷ ಪೇಮೆಂಟ್ ಅನ್ನ ಮಾಡಬೇಕು. ದಿ ಎಫೆಕ್ಟಿವ್ ಇಂಟ್ರೆಸ್ಟ್ ರೇಟ್ ಇಸ್ 10%. ಸೊ ಇದೆ ಅಂತ ಹೇಳಿದ್ದಾರೆ. ಹೌ ಶುಡ್ ವಿಪ್ರೋ ಕಂಪನಿ ಅಕೌಂಟ್ ಫಾರ್ ದಿ ಡೆಟ್ ಇನ್ಸ್ಟ್ರೂಮೆಂಟ್ ಓವರ್ ಇಟ್ಸ್ 5 years ಟರ್ಮ್? ಹೇಗೆ ಆ ಒಂದು ವಿಪ್ರೋ ಕಂಪನಿ ಆ ಡೆಟ್ ಇನ್ಸ್ಟ್ರೂಮೆಂಟ್ ನ ಅಕೌಂಟ್ ಅನ್ನ ರೆಕಾರ್ಡ್ ಮಾಡ್ತೇವೆ ಓವರ್ ಎ 5 years ಆಫ್ ಟರ್ಮ್ ಏನಿದೆ. ಯಾಕಂದ್ರೆ ನಾನು ಪರ್ಚೇಸ್ ಮಾಡ್ತಾ ಇರೋದು 2021 ಮೆಚೂರ್ ಆಗೋದು 2025ಗೆ. ಸೊ ಅಲ್ಲಿವರೆಗೂ ಆ ಒಂದು ಡೆಟ್ ಇನ್ಸ್ಟ್ರೂಮೆಂಟ್ ನ ಹೇಗೆ ರೆಕಾರ್ಡ್ ಮಾಡ್ತಾರೆ ಅದನ್ನ ತೋರಿಸಿ ಅಂತ ಹೇಳಿದ್ದಾರೆ. ಸೊ ಇದು ಅಮೋರ್ಟೈಸ್ಡ್ ಕಾಸ್ಟ್ ಮಾಡೆಲ್ ಮೇಲೆ ಬಂದಿರತಕ್ಕಂಥ ಒಂದು ಕ್ವಶನ್. ಸೊ ಯಾವ ತರ ನೀವು ಆನ್ಸರ್ಸ್ ಅನ್ನ ಮಾಡಬೇಕು ಈ ತರ ಕ್ವಶನ್ಸ್ ಅನ್ನ ಕೊಟ್ಟಾಗ ಅಂತ ಹೇಳಿದ್ರೆ, ಫಸ್ಟ್ ನೀವೇನ್ ಕ್ಯಾಲ್ಕುಲೇಟ್ ಮಾಡಿ ಅಂದ್ರೆ, ಸ್ಟೆಪ್ 1 ನೀವೇನ್ ಕ್ಯಾಲ್ಕುಲೇಷನ್ ಮಾಡಬೇಕಪ್ಪ ಅಂತ ಹೇಳಿದ್ರೆ, ಸೊ ಇನಿಷಿಯಲ್ ರೆಕಗ್ನೈಸೇಷನ್ ನ ಕ್ಯಾಲ್ಕುಲೇಷನ್ ಮಾಡಬೇಕು. ದಟ್ ಈಸ್ ಇನಿಷಿಯಲ್ ರೆಕಗ್ನೈಸೇಷನ್ ಆಫ್ ಡೆಟ್ ಇನ್ಸ್ಟ್ರೂಮೆಂಟ್. ಇನಿಷಿಯಲ್ ರೆಕಗ್ನೈಸೇಷನ್ ಆಫ್ ಡೆಟ್ ಇನ್ಸ್ಟ್ರೂಮೆಂಟ್ ಅನ್ನ ಮಾಡಬೇಕು. ಸೊ ಇನಿಷಿಯಲ್ ರೆಕಗ್ನೈಸೇಷನ್ ಆಫ್ ಡೆಟ್ ಇನ್ಸ್ಟ್ರೂಮೆಂಟ್ ನ ಇನಿಷಿಯಲ್ ರೆಕಗ್ನೈಸೇಷನ್ ಅಂದ್ರೆ, ಸೊ ಒರಿಜಿನಲ್ ಇನ್ವೆಸ್ಟ್ಮೆಂಟ್ ನ ಹೇಗೆ ರೆಕಗ್ನೈಸ್ ಮಾಡ್ತೀರಾ ಅಂತ ಹೇಳಿದ್ರೆ, ನೋಡಿ, ಸೊ ಒಂದು ಫಾರ್ಮುಲಾ ಇದೆ. ಯಾವ್ದು ತಗೋಬೇಕಪ್ಪ ಅಂದ್ರೆ, ಇನ್ವೆಸ್ಟ್ಮೆಂಟ್ ಅಮೌಂಟ್ ಪ್ಲಸ್ ಎನಿ ಇನಿಷಿಯಲ್ ಟ್ರಾನ್ಸಾಕ್ಷನ್ ಕಾಸ್ಟ್. ಸೊ ಇನಿಷಿಯಲ್ ಟ್ರಾನ್ಸಾಕ್ಷನ್ ಕಾಸ್ಟ್ ಅನ್ನ ಮಾಡ್ಕೋಬೇಕು ನೀವು. ಇನ್ವೆಸ್ಟ್ಮೆಂಟ್ ಅಮೌಂಟ್ ಪ್ಲಸ್ ಇನಿಷಿಯಲ್ ಟ್ರಾನ್ಸಾಕ್ಷನ್ಸ್ ಅಂದ್ರೆ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಅಥವಾ ಡಿಸ್ಪೋಸಲ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ರೆ ನೀವು ತಗೋಬೇಕು. ಸೊ ಇಲ್ಲಿ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ರೆ ಎಷ್ಟು ಇನ್ವೆಸ್ಟ್ಮೆಂಟ್ ಅಮೌಂಟ್ ಇದೆಯಪ್ಪ ಅಂತ ಹೇಳಿದ್ರೆ, ನೋಡಿ ಯಾವ್ದಪ್ಪ ನೀವು ತಗೋಬೇಕಾಗಿರೋದು ಅಂದ್ರೆ, ಇನ್ವೆಸ್ಟ್ಮೆಂಟ್ ಅಮೌಂಟ್ ಅಂದ್ರೆ ದಿ ಇನ್ಸ್ಟ್ರೂಮೆಂಟ್ ಆಸ್ ಅ ಪ್ರಿನ್ಸಿಪಲ್ ಅಮೌಂಟ್. ಎಷ್ಟು ಇನ್ವೆಸ್ಟ್ಮೆಂಟ್ ಅಮೌಂಟ್ ಅಂತ ಹೇಳಿದ್ರೆ ಪ್ರಿನ್ಸಿಪಲ್ ಅಮೌಂಟ್ ಈಸ್ ಅನ್ ಇನ್ವೆಸ್ಟ್ಮೆಂಟ್ ಅಮೌಂಟ್. ಎಷ್ಟು ಕೊಟ್ಟಿದ್ದಾರೆ ಕ್ವಶನ್ ಅಲ್ಲಿ ಪ್ರಿನ್ಸಿಪಲ್ ಅಮೌಂಟ್ ಅಂತ ಹೇಳ್ಬಿಟ್ಟು 2500 ರುಪೀಸ್ ಏನ್ ಕೊಟ್ಟಿದಾರಲ್ವಾ, ಇದು ಪ್ರಿನ್ಸಿಪಲ್ ಅಮೌಂಟ್ ಅಥವಾ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಅಮೌಂಟ್ ಅಂತ ಕರಿತೀವಿ. 2500 ಇರೋದು ಮಾರ್ಕೆಟ್ ಅಲ್ಲಿ ಅದನ್ನ 2000ಗೆ ಸೇಲ್ ಮಾಡ್ತಾ ಇರಬಹುದು, ಬಟ್ ಇನ್ವೆಸ್ಟ್ಮೆಂಟ್ ಅಮೌಂಟ್ ಇರೋದು 2500 ಅಮೌಂಟ್. ಸೊ ಹಾಗಾಗಿ ನೀವು ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಅಮೌಂಟ್ ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ, ಸೊ ಇನ್ವೆಸ್ಟ್ಮೆಂಟ್ ಅಮೌಂಟ್ 2500 ಇದೆ, ಪ್ಲಸ್ ಎನಿ ಟ್ರಾನ್ಸಾಕ್ಷನ್ ಕಾಸ್ಟ್ ಇದೆಯಾ, ಏನಾದ್ರು ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಅಥವಾ ಡಿಸ್ಪೋಸಬಲ್ ಎಕ್ಸ್ಪೆನ್ಸಸ್ ಇದೆಯಾ ಅಂದ್ರೆ ಕ್ವಶನ್ ಅಲ್ಲಿ ಯಾವುದು ಕೊಟ್ಟಿಲ್ಲ, ಹಾಗಾಗಿ ಅದನ್ನ 0 ಅಂತ ಟ್ರೀಟ್ ಮಾಡ್ತೀವಿ. ಸೊ ನಾವು ಟೋಟಲ್ ಮಾಡ್ಕೊಂಡ್ರೆ ನಮಗೆ ಟೋಟಲ್ ಇನಿಷಿಯಲ್ ರೆಕಗ್ನೈಸೇಷನ್ 2500 ರುಪೀಸ್ ಬರುತ್ತೆ. $2500 ಸಿಗುತ್ತೆ. ಸೊ ಇದು ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಅಥವಾ ಇನಿಷಿಯಲ್ ರೆಕಗ್ನೈಸೇಷನ್ಸ್ ಅಂತ ಕರಿತೀವಿ.
ಅನ್ನ ಮಾಡ್ಕೋಬೇಕು. ಸೊ ದಿಸ್ ಇಸ್ ವಾಟ್ ಇನಿಷಿಯಲ್ ರೆಕಗ್ನೈಸೇಷನ್ಸ್ 2500 ಸಿಕ್ಕಿರೋದು. ಸರಿನಾ? ಸೊ ಈಗ ಇನಿಷಿಯಲ್ ಅಮೌಂಟ್ ಅನ್ನ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಂಡಾದ್ಮೇಲೆ ನೀವೇನ್ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಪ್ಪ ಅಂದ್ರೆ ಇಂಟ್ರೆಸ್ಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ದಟ್ ಈಸ್ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಅನ್ನ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಯಾವ್ದ್ರ ಮೇಲಪ್ಪ ಇಂಟ್ರೆಸ್ಟ್ ಅನ್ನ ಕೊಡೋದು ಅಂತ ಹೇಳಿದ್ರೆ, ಸೊ ನಾವು ಇಂಟ್ರೆಸ್ಟ್ ಅನ್ನ ಕೊಡ್ತಕ್ಕಂಥದ್ದು ನಮ್ಮ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ನಾವೆಷ್ಟು ಫೈಂಡ್ ಔಟ್ ಮಾಡಿದ್ವಿ 2500 ಏನಿದೆ, ಸೊ ಇದ್ರ ಮೇಲೆ ನಾವು ಇಂಟ್ರೆಸ್ಟ್ ಅನ್ನ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಸೊ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡ್ತೀರಾ ಅಂದ್ರೆ ನಮ್ಮ ಹತ್ರ ಇರ್ತಕ್ಕಂಥದ್ದು 2500 ಇನ್ವೆಸ್ಟ್ಮೆಂಟ್ ಅಮೌಂಟ್, ಇದ್ರ ಮೇಲೆ ಎಸ್% ಅಂತ ಇಂಟ್ರೆಸ್ಟ್ ಅವ್ರು ಹೇಳಿದ್ದಾರೆ. ಫಿಕ್ಸ್ಡ್ ಇಂಟ್ರೆಸ್ಟ್ ರೇಟ್ ಬಂದು 4.72% ಅಂತ ಹೇಳಿದ್ದಾರೆ. ಸೊ ಆ 2500 ಮೇಲೆ ನೀವು 4.72% ಅನ್ನ ಮಾಡಿ, 4.72% ಮಾಡಿದ್ರೆ ನಮ್ಗೆ ಎಷ್ಟು ಬರ್ತಪ್ಪ ಅಂದ್ರೆ, ಸೊ ಇಂಟ್ರೆಸ್ಟ್ ಬಂದು 118 ರೂಪೀಸ್ ಬರುತ್ತೆ. ಸೊ ಇದು ಇಂಟ್ರೆಸ್ಟ್ ಅಮೌಂಟ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡೋದು. ನಿಮ್ಮ ಇನಿಷಿಯಲ್ ಅಮೌಂಟ್ ಏನಿರುತ್ತೆ, ಇನಿಷಿಯಲ್ ರೆಕಗ್ನೈಸೇಷನ್ ಆಫ್ ಡೆಟ್ ಇನ್ಸ್ಟ್ರೂಮೆಂಟ್ ಏನಿದೆ, ಅದ್ರ ಮೇಲೆ ನೀವು ಎಷ್ಟು% ಇಂಟ್ರೆಸ್ಟ್ ಕೊಟ್ಟಿರ್ತಾರೆ, ಆ ಎಫೆಕ್ಟಿವ್ ರೇಟ್ ಆಫ್ ಇಂಟ್ರೆಸ್ಟ್ ಅನ್ನ ತಗೋಬಾರ್ದು, ಓನ್ಲಿ ಫಿಕ್ಸ್ಡ್ ಇಂಟ್ರೆಸ್ಟ್ ಅನ್ನ ಮಾತ್ರನೇ ನೀವು ತಗೋಬೇಕು. 4.72% ಮಾಡಿದ್ರೆ ನಮಗೆ ಸೊ 118 ರೂಪೀಸ್ ನಮಗೆ ಸಿಗ್ತಾ ಆಗುತ್ತೆ. ಸೊ ಇದು ಇಂಟ್ರೆಸ್ಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಫಸ್ಟ್ ಇವೆರಡು ಸ್ಟೆಪ್ ಅನ್ನ ನೀವು ಮಾಡ್ಕೋಬೇಕು. ಅದಾದ್ಮೇಲೆ ಒಂದು ನೀವು ಜರ್ನಲ್ ಎಂಟ್ರೀಸ್ ಅನ್ನ ಪ್ರೆಸೆಂಟ್ ಮಾಡಬೇಕಾಗುತ್ತೆ. ದಟ್ ಈಸ್ ಪ್ರೆಸೆಂಟೇಷನ್. ಇನ್ವೆಸ್ಟ್ಮೆಂಟ್ ಅಕೌಂಟ್ ಡೆಬಿಟೆಡ್, ಡಿಸ್ಕೌಂಟ್ ಅಕೌಂಟ್ ಡೆಬಿಟೆಡ್ ಟು ಬ್ಯಾಂಕ್ ಅಕೌಂಟ್ ಅಂತ ಒಂದು ಕಾನ್ಸ್ಟೆಂಟ್ ಜರ್ನಲ್ ಎಂಟ್ರೀಸ್ ಅನ್ನ ಬರೀಬೇಕು. ಈಗ ಇನ್ವೆಸ್ಟ್ಮೆಂಟ್ ಅಕೌಂಟ್ ಅಂತ ಹೇಳಿದ್ರೆ ಡೆಟ್ ಇನ್ಸ್ಟ್ರೂಮೆಂಟ್ ನ ಮಾರ್ಕೆಟ್ ವ್ಯಾಲ್ಯೂ ಎಷ್ಟಿದೆಯಪ್ಪ ಆ ಅಮೌಂಟ್ ತಗೋಬೇಕು ನೀವು. ಮಾರ್ಕೆಟ್ ಅಮೌಂಟ್ 2000 ರೂಪೀಸ್ ಇದೆ. ಡಿಸ್ಕೌಂಟ್ ಎಷ್ಟು ಕೊಟ್ಟಿದಾರಪ್ಪ ಅಂದ್ರೆ 500 ರೂಪೀಸ್ ಡಿಸ್ಕೌಂಟ್ ಕೊಟ್ಟಿದ್ದಾರೆ. ಸೊ ಅದು ಹೇಗೆ ಅಂತ ನೆಕ್ಸ್ಟ್ ಹೇಳ್ತೀನಿ. 500 ರೂಪೀಸ್ ಡಿಸ್ಕೌಂಟ್ ಕೊಟ್ಟಿದ್ದಾರೆ. ಡೆಬಿಟೆಡ್ ಟು ಬ್ಯಾಂಕ್ ಅಕೌಂಟ್ ಅಂದ್ರೆ ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಇರೋದು ಎಷ್ಟಪ್ಪ ಅಂದ್ರೆ 2500 ರೂಪೀಸ್ ಇರೋದು. ಸರಿನಾ? ಅಂದ್ರೆ ಪ್ರಿನ್ಸಿಪಲ್ ಅಮೌಂಟ್ ಇರೋದು 2500, ಬಟ್ ಅದರ ಮಾರ್ಕೆಟ್ ವ್ಯಾಲ್ಯೂ ಬಂದು 2000 ರೂಪೀಸ್ಗೆ ಪರ್ಚೇಸ್ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಅಂದ್ರೆ 2500 ಇರೋದನ್ನ 2000ಗೆ ಪರ್ಚೇಸ್ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಅಂದ್ರೆ 500 ಡಿಸ್ಕೌಂಟ್ ಕೊಟ್ಟಿದ್ದೀನಿ ಅಂತ ಅರ್ಥ. ಹಾಗಾಗಿ ಇನ್ವೆಸ್ಟ್ಮೆಂಟ್ ಅಕೌಂಟ್ 2000, ಡಿಸ್ಕೌಂಟ್ ಆನ್ ಇಶ್ಯೂ 500, ಡೆಬಿಟೆಡ್ ಟು ಬ್ಯಾಂಕ್ ಅಕೌಂಟ್ 2500 ಅಂತ ಒಂದು ಜರ್ನಲ್ ಎಂಟ್ರೀಸ್ ಅನ್ನ ಪಾಸ್ ಮಾಡಬೇಕು. ಇದು ಮೊದಲ ಸ್ಟೆಪ್ ಅಲ್ಲಿ ಇರ್ತಕ್ಕಂಥದ್ದು. ಸೊ ಇನಿಷಿಯಲ್ ರೆಕಗ್ನೈಸೇಷನ್ ಮಾಡಿ, ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡಿ, ಆಮೇಲೆ ಪ್ರೆಸೆಂಟೇಷನ್ಸ್ ಅನ್ನ ಮಾಡಬೇಕು. ಸೊ ಅದಾದ್ಮೇಲೆ ನೀವು ಮೇನ್ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು. ಏನಪ್ಪಾ ಅಂತ ಹೇಳಿದ್ರೆ ಇಂಟ್ರೆಸ್ಟ್ ಇನ್ಕಮ್ ಅನ್ನ ನೀವು ತೋರಿಸಬೇಕಾಗುತ್ತೆ. ಸೊ ಸ್ಟೇಟ್ಮೆಂಟ್ ಟು ಶೋ interest income will be recognized in P&L account. ಸೊ ನೋಡಿ, ನೀವು ಈ ಒಂದು ಕ್ವಶನ್ಸ್ಗೆ ನೀವೇನು ಮಾಡಬೇಕಪ್ಪ ಅಂದ್ರೆ ಇಂಟ್ರೆಸ್ಟ್ ಇನ್ಕಮ್ ಅನ್ನ ರೆಕಗ್ನೈಸ್ ಮಾಡ್ತಾರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ, ಹೇಗೆ ಅನ್ನೋದನ್ನ ನೀವು ತೋರಿಸಬೇಕು. ದಟ್ ಈಸ್ ಸ್ಟೇಟ್ಮೆಂಟ್ ಶೋ ಇಂಟ್ರೆಸ್ಟ್ ಇನ್ಕಮ್ ವಿಲ್ ಬಿ ರೆಕಗ್ನೈಸ್ಡ್ ಇನ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ. ಸೊ ದಟ್ ಈಸ್ ಎಫೆಕ್ಟಿವ್ ಇಂಟ್ರೆಸ್ಟ್ ಮೆಥಡ್ ಅನ್ನ ಯೂಸ್ ಮಾಡಿಕೊಂಡು ಮಾಡಬೇಕು. ನಮ್ಗೆ ಅದನ್ನೇ ಕ್ವಶನ್ ಅಲ್ಲಿ ಕೇಳಿರೋದು. ಸೊ ಹೌ ಶುಡ್ ವಿಪ್ರೋ ಕಂಪನಿ ಅಕೌಂಟ್ ದಿ ಡೆಟ್ ಇನ್ಸ್ಟ್ರೂಮೆಂಟ್ ಓವರ್ ಎ 5 years ಆಫ್ ಟರ್ಮ್? ಹೇಗೆ ರೆಕಾರ್ಡ್ ಮಾಡ್ತಾರೆ 5 ವರ್ಷ ತೋರಿಸಿ ಅಂತ ಅರ್ಥ. ಸೊ ಟೋಟಲ್ 5 years ಇರೋದ್ರಿಂದ ನೀವು ಇಲ್ಲಿ ತಗೋಬೇಕಾದ್ರೆ ಎಷ್ಟು ವರ್ಷ ಇದೆಯಪ್ಪ? 5 ವರ್ಷ ಇದೆ. ಸೊ 1 2 3 4 5 5 ವರ್ಷ ಇದೆ. 5 ವರ್ಷ ತಗೊಂಡೆ. ದಿಸ್ ಈಸ್ ಈ ತರ ಕಾಲಮ್ ಹಾಕೊಳ್ಳಿ. ಫಸ್ಟ್ ಇಯರ್ ಎಷ್ಟು ವರ್ಷ ಕೊಡಿರ್ತಾರೆ ಅಷ್ಟು ಬರ್ಕೊಳ್ಳಿ. ಓಪನಿಂಗ್ ಬ್ಯಾಲೆನ್ಸ್, ಎಫೆಕ್ಟಿವ್ ರೇಟ್ ಆಫ್ ಇಂಟ್ರೆಸ್ಟ್, ಇಂಟ್ರೆಸ್ಟ್ ಪೇಯ್ಡ್, ಅನ್ಪೇಯ್ಡ್ ಇಂಟ್ರೆಸ್ಟ್, ಕ್ಲೋಸಿಂಗ್ ಬ್ಯಾಲೆನ್ಸ್, ಇಷ್ಟು ಹೆಡ್ಡಿಂಗ್ ನೀವು ಹಾಕೋಬೇಕು. ಈ ತರ ಕ್ವಶನ್ಸ್ ಹೀಗೆ ಕೇಳ್ತಾರೆ, ಏನು ಚೇಂಜಸ್ ಮಾಡೋದಿಲ್ಲ, ಹೀಗೆ ಇರುತ್ತೆ ಕೊಟ್ರೆ ಎಕ್ಸಾಮ್ ಅಲ್ಲಿ. ಇಯರ್ ಫಸ್ಟ್ ತಗೊಳ್ಳಿ, ಓಪನಿಂಗ್ ಬ್ಯಾಲೆನ್ಸ್, ಎಫೆಕ್ಟಿವ್ ರೇಟ್ ಆಫ್ ಇಂಟ್ರೆಸ್ಟ್, ಇಂಟ್ರೆಸ್ಟ್ ಪೇಯ್ಡ್, ಅನ್ಪೇಯ್ಡ್ ಇಂಟ್ರೆಸ್ಟ್, ಕ್ಲೋಸಿಂಗ್ ಬ್ಯಾಲೆನ್ಸ್ ತಗೋಬೇಕು. ಈಗ ಓಪನಿಂಗ್ ಬ್ಯಾಲೆನ್ಸ್ ಅಂದ್ರೆ ಯಾವ ಅಮೌಂಟ್ ನ ತಗೋಬೇಕಪ್ಪ ಅಂದ್ರೆ ಆ ಡೆಟ್ ಇನ್ಸ್ಟ್ರೂಮೆಂಟ್ ನ ವ್ಯಾಲ್ಯೂ ಎಷ್ಟು ಇರೋದು ಕ್ವಶನ್ ಅಲ್ಲಿ ಅಂತ ಹೇಳಿದ್ರೆ ಓಪನಿಂಗ್ ಬ್ಯಾಲೆನ್ಸ್ ಅಂತ ಹೇಳಿದ್ರೆ, ಸೊ ಆ ಡೆಟ್ ಇನ್ಸ್ಟ್ರೂಮೆಂಟ್ ನ ವ್ಯಾಲ್ಯೂ ದಟ್ ಇಸ್ ಇಲ್ಲಿ ಬ್ರಾಕೆಟ್ ಅಲ್ಲಿ ತೋರಿಸಿದ್ದೀನಿ. ಫೈರ್ ಮಾರ್ಕೆಟ್ ವ್ಯಾಲ್ಯೂ, FME ಮಾರ್ಕೆಟ್ ವ್ಯಾಲ್ಯೂ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ. ಎಷ್ಟು ಫೈರ್ ಮಾರ್ಕೆಟ್ ವ್ಯಾಲ್ಯೂ ಅಂತ ಹೇಳಿದ್ರೆ 2000 ರೂಪೀಸ್ ಫೈರ್ ಮಾರ್ಕೆಟ್ ವ್ಯಾಲ್ಯೂ ಇದೆ ಅಂತ ಹೇಳಿದ್ರೆ ಇದರ ವ್ಯಾಲ್ಯೂ ಇವಾಗ ಓಪನಿಂಗ್ ಬ್ಯಾಲೆನ್ಸ್ ಬಂದು 2000 ರೂಪೀಸ್ ಇದೆ. ಸೊ ಅದನ್ನ ನೀವು ಫಸ್ಟ್ ತಗೋಬೇಕು. ಓಪನಿಂಗ್ ಬ್ಯಾಲೆನ್ಸ್ ಅಂದ್ರೆ 2000 ರೂಪೀಸ್. ಸರಿನಾ? ರೂಪೀಸ್. ಎಫೆಕ್ಟಿವ್ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು % ಅಪ್ಪ ಅಂತ ಹೇಳಿದ್ರೆ ಕ್ವಶನ್ ಅಲ್ಲೇ ಕೊಟ್ಟಿದ್ದಾನೆ. ಎಫೆಕ್ಟಿವ್ ರೇಟ್ ಆಫ್ ಇಂಟ್ರೆಸ್ಟ್ ಬಂದು 10% ಅಂತ ಕ್ವಶನ್ ಅಲ್ಲೇ ಕೊಟ್ಬಿಟ್ಟಿದ್ದಾರೆ. ಇಂಟ್ರೆಸ್ಟ್ ರೇಟ್, ಎಫೆಕ್ಟಿವ್ ಇಂಟ್ರೆಸ್ಟ್ ರೇಟ್ 10% ಇದೆ. ಸೊ
ಎಫೆಕ್ಟಿವ್ ರೇಟ್ ಆಫ್ ಇಂಟ್ರೆಸ್ಟ್ ಬಂದು ಅಟ್ 10%. ಸೊ ಹಾಗಾಗಿ 10% ಅಂತ ತಗೊಳ್ತೀನಿ. ಸೊ ಯಾವ್ದ್ರ ಮೇಲೆ 10% ಅಂತ ಹೇಳಿದ್ರೆ ನಿಮ್ಮ ಓಪನಿಂಗ್ ಬ್ಯಾಲೆನ್ಸ್ ಮೇಲೆ 10% ಅನ್ನ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಅಂದ್ರೆ ಸೊ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ 2000 ಓಪನಿಂಗ್ ಬ್ಯಾಲೆನ್ಸ್ ಏನಿದೆ ಇದ್ರ ಮೇಲೆ ನೀವು 10% ಅನ್ನ ಮಾಡ್ಕೊಂಡ್ರೆ ನಿಮ್ಗೆ ಎಷ್ಟು ಇಂಟ್ರೆಸ್ಟ್ ಬರುತ್ತಪ್ಪ ಅಂದ್ರೆ 200 rupees ಬರುತ್ತೆ. ದಿಸ್ ಇಸ್ ಎಫೆಕ್ಟಿವ್ ರೇಟ್ ಆಫ್ ಇಂಟ್ರೆಸ್ಟ್. 10% ಓಪನಿಂಗ್ ಬ್ಯಾಲೆನ್ಸ್ ಮೇಲೆನೆ ಮಾಡ್ಕೋಬೇಕು. ನೆಕ್ಸ್ಟ್ ಕಾಲಮ್ ಒಂದು ಇಂಟ್ರೆಸ್ಟ್ ಪೇಯ್ಡ್ ಅಂತ ಇರುತ್ತೆ. ಇಂಟ್ರೆಸ್ಟ್ ಪೇಯ್ಡ್ ಅಂದ್ರೆ ನಾವು ಇಂಟ್ರೆಸ್ಟ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿದೀವಿ. ದಟ್ ಈಸ್ ಏನು ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಮೇಲೆ ಇಂಟ್ರೆಸ್ಟ್ ಅನ್ನ ನಾವು ಕ್ಯಾಲ್ಕುಲೇಷನ್ ಮಾಡಿದೀವಿ. 118 rupees ಕೊಟ್ಟಿದ್ದೀವಿ. ಸೊ ಇದು 118 rupees ಕೊಟ್ಟಿರೋದು ಅದು ಹಾಗೆ ತಗೊಳ್ತೀವಿ. ಇದು ಎಲ್ಲಾ ವರ್ಷನೂ ಆನ್ಯುವಲ್ ಆಗಿರೋದ್ರಿಂದ ನೀವು ಬೇಕಾದ್ರೆ ಡೈರೆಕ್ಟ್ ಆಗಿ ಒಂದೇ ವರ್ಷದಲ್ಲಿ ಬರ್ಕೊಳ್ಳಿ. ಎಲ್ಲಾ ವರ್ಷನೂ ಕೂಡ ನಾವು 118 rupees ಅನ್ನ ಕೊಟ್ಟಿರ್ತೀವಿ. ದಟ್ ಈಸ್ ಇಂಟ್ರೆಸ್ಟ್ ಪೇಯ್ಡ್ ಆನ್ಯುವಲಿ. ಪ್ರತಿ ವರ್ಷ ಕೊಟ್ಟರು ಇಂಟ್ರೆಸ್ಟ್ ಆನ್ಯುವಲ್ ಇಂಟ್ರೆಸ್ಟ್, ಆನ್ಯುವಲ್ ಫಿಕ್ಸ್ಡ್ ಇಂಟ್ರೆಸ್ಟ್ 4.72 ಅಂತ ಹೇಳಿದಾನೆ. ಎಲ್ಲ ವರ್ಷನೂ ಅಷ್ಟೇ ನಾವು ಕೊಡ್ತೀವಿ, ಅದಕ್ಕಿಂತ ಜಾಸ್ತಿ ಕೊಡೋದಿಲ್ಲ. ಸೊ ಈಗ ನೀವು ಅನ್ಪೇಯ್ಡ್ ಇಂಟ್ರೆಸ್ಟ್ ಎಷ್ಟು ಅಂದ್ರೆ ನೋಡಿ, ಮಾರ್ಕೆಟ್ ಅಲ್ಲಿರೋ ಎಫೆಕ್ಟಿವ್ ರೇಟ್ ಆಫ್ ಇಂಟ್ರೆಸ್ಟ್ 200 rupees. ನಾನು ಇಂಟ್ರೆಸ್ಟ್ ಪೇಮೆಂಟ್ ಮಾಡೋದು 180 rupees. ಈಗ 200 rupees ಪೇಮೆಂಟ್ ಮಾಡಬೇಕಿತ್ತು, ಬಟ್ ಪೇಮೆಂಟ್ ಮಾಡೋದು 118 ಆಗಿರೋದ್ರಿಂದ ಇನ್ನು ಡಿಫರೆನ್ಸ್ ಅಮೌಂಟ್ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 200 ಅಲ್ಲಿ -118 ನಾನು ಮೈನಸ್ ಮಾಡ್ಕೊಂಡ್ರೆ ಇನ್ನು ನನಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 82 rupees ಸಿಗುತ್ತೆ. ಸೊ ಹಾಗಾಗಿ 82 rupees ಈಸ್ ಅನ್ಪೇಯ್ಡ್ ಇಂಟ್ರೆಸ್ಟ್ ಅಂತ ಕರಿತೀವಿ. ಅನ್ಪೇಯ್ಡ್ ಇಂಟ್ರೆಸ್ಟ್ 82 rupees ಅಂತ ಟ್ರೀಟ್ ಮಾಡ್ತೀವಿ. ದ ಲಾಸ್ಟ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಹೇಗೆ ಬರುತ್ತೆ ಅಂದ್ರೆ ನೋಡಿ, ಕ್ಲೋಸಿಂಗ್ ಬ್ಯಾಲೆನ್ಸ್ ನ ಎಲ್ಲದಕ್ಕೂ ಹೀಗೆ ಮಾಡ್ಕೋಬೇಕು. ಓಪನಿಂಗ್ ಬ್ಯಾಲೆನ್ಸ್ 200 ಪ್ಲಸ್ ಅನ್ಪೇಯ್ಡ್ ಇಂಟ್ರೆಸ್ಟ್ 82 rupees, ಟೋಟಲು 2082 ನನಗೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಸಿಗುತ್ತೆ. ಓಪನಿಂಗ್ ಬ್ಯಾಲೆನ್ಸ್ ಪ್ಲಸ್ ಅನ್ಪೇಯ್ಡ್ ಎರಡು ಆಡ್ ಮಾಡ್ಕೊಂಡ್ರೆ ನಿಮಗೆ 2082 ಸಿಗುತ್ತೆ. ಸರಿನಾ? ಸೊ ಇದು ಫಸ್ಟ್ ಇಯರ್ ಹೀಗೆ ಮಾಡಬೇಕು. ಈಗ ನೀವು ಫಸ್ಟ್ ಇಯರ್ ಅಲ್ಲಿ ಏನ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಇದೆ, ಈ ಫಸ್ಟ್ ಇಯರ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಸೆಕೆಂಡ್ ಇಯರ್ಗೆ ಅದು ಆಟೋಮ್ಯಾಟಿಕ್ ಆಗಿ 2082 ಏನಿದೆ ಅದು ಓಪನಿಂಗ್ ಬ್ಯಾಲೆನ್ಸ್ ಆಗುತ್ತೆ. 2082 ಓಪನಿಂಗ್ ಬ್ಯಾಲೆನ್ಸ್ ಆಗುತ್ತೆ. ಈಗ ನೀವು ಎಫೆಕ್ಟಿವ್ ಇಂಟ್ರೆಸ್ಟ್ ರೇಟ್ 10% ಮಾಡ್ತೀರಾ ಅಂದ್ರೆ ಈ 2082 ಮೇಲೆ ನೀವು 10% ಅನ್ನ ಮಾಡ್ಕೋಬೇಕು. ಸೊ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೊಂಡ್ರೆ 2082 ಮೇಲೆ ಇಂಟು 10% ಅನ್ನ ಮಾಡ್ಕೊಳ್ಳಿ. 2082 ಮೇಲೆ ನೀವು 10% ಅನ್ನ ಮಾಡ್ಕೊಂಡ್ರೆ ನಿಮ್ಗೆ ಎಷ್ಟು ಬರುತ್ತಪ್ಪ ಅಂದ್ರೆ ಸೊ 208.2 ಬರುತ್ತೆ. ಸೊ 208.2 ಬರುತ್ತೆ. ಜಸ್ಟ್ ನಾನು ಅದನ್ನ 208 ಅಂತ ಟ್ರೀಟ್ ಮಾಡ್ತೀವಿ. ಜಸ್ಟ್ 208 ಅಂತ ಟ್ರೀಟ್ ಮಾಡ್ತೀವಿ. ಸೊ ಎಫೆಕ್ಟಿವ್ ಇಂಟ್ರೆಸ್ಟ್ ರೇಟ್ 10%. ಸೊ ಇಂಟ್ರೆಸ್ಟ್ ಪೇಡು 118 ಆಗೇ ಇರುತ್ತೆ. ಈಗ ನೀವು 208 ಅಲ್ಲಿ ಸೊ 118 ನ ಲೆಸ್ ಮಾಡ್ಕೊಳ್ಳಿ. ಸೊ 208 ಅಲ್ಲಿ -118 ನ ಲೆಸ್ ಮಾಡಿದ್ರೆ ನಮಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 90 rupees ಬರುತ್ತೆ. ಸರಿನಾ? ಇದು ಅನ್ಪೇಯ್ಡ್ ಇಂಟ್ರೆಸ್ಟ್ ಆಗುತ್ತೆ. ಈಗ ನಿಮಗೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಬೇಕು ಅಂದ್ರೆ 2082 ಓಪನಿಂಗ್ ಬ್ಯಾಲೆನ್ಸ್ ಪ್ಲಸ್ ಅನ್ಪೇಯ್ಡ್ ಇಂಟ್ರೆಸ್ಟ್ ಬಂದು 90 rupees ಇದೆ. ಸೊ 2082 ಪ್ಲಸ್ 90 ಎರಡು ಆಡ್ ಮಾಡ್ಕೊಂಡ್ರೆ ನಿಮಗೆ 2172 rupees ಸಿಗುತ್ತೆ. ಸೊ ದಟ್ ಈಸ್ 2172 rupees ನನಗೆ ಸಿಗ್ತಾ ಆಗುತ್ತೆ. 2172. ಈಗ ಸೆಕೆಂಡ್ ಇಯರ್ ಕ್ಲೋಸಿಂಗ್ ಇರೋದು ಆಟೋಮ್ಯಾಟಿಕ್ ಆಗಿ ಥರ್ಡ್ ಇಯರ್ಗೆ ಏನಾಗುತ್ತಪ್ಪ ಅಂದ್ರೆ ಓಪನಿಂಗ್ ಆಗುತ್ತೆ. 2172 ಓಪನಿಂಗ್ ಬ್ಯಾಲೆನ್ಸ್ ಇರುತ್ತೆ. ಈಗ ಇದ್ರ ಮೇಲೆ ನಾನು ಇಂಟ್ರೆಸ್ಟ್ ಅನ್ನ ಕೊಡಬೇಕಾಗುತ್ತೆ. ಎಫೆಕ್ಟಿವ್ ರೇಟ್ ಆಫ್ ಇಂಟ್ರೆಸ್ಟ್ 2172 ಇಂಟು ಎಫೆಕ್ಟಿವ್ ರೇಟ್ ಆಫ್ ಇರೋದು ಎಷ್ಟಪ್ಪ ಅಂದ್ರೆ 10% ಇರೋದ್ರಿಂದ ಇಂಟು ನಾನು 10% ಅನ್ನ ಮಾಡ್ಕೋಬೇಕು. 10% ಅನ್ನ ಮಾಡಿದ್ರೆ 2172 ಇಂಟು 10% ಮಾಡಿದ್ರೆ ನನಗೆ 217.2 ಬರುತ್ತೆ. ಸೊ ನಾನು 217 ಅನ್ನ ತಗೊಳ್ತೀನಿ. 217 ಅನ್ನ ಮಾತ್ರ ತಗೊಳ್ತೀನಿ. ಸೊ ಈಗ ನೀವು ನೆಕ್ಸ್ಟ್ ಇಂಟ್ರೆಸ್ಟ್ ಪೇಡ್ 118 ಆಗೇ ಇರುತ್ತೆ. ಸೊ ಈಗ ನೀವು ಇಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತೀರಾ ಅಂದ್ರೆ ನೀವು ಇಂಟ್ರೆಸ್ಟ್ ಕೊಡಬೇಕಾಗಿದ್ದು 217, ಬಟ್ ಪೇಮೆಂಟ್ ಮಾಡಿರೋದು 118 ಮಾತ್ರ ಪೇಮೆಂಟ್ ಮಾಡಿದ್ದೀರಾ. ಸೊ ಡಿಫ್ರೆನ್ಸ್ ಅಮೌಂಟ್ ಎಷ್ಟು ಬರ್ತಾ ಇದೆ ಅಂದ್ರೆ 99 rupees ಏನ್ ಬರ್ತಾ ಇದೆ. ಸೊ ಅದನ್ನ ನಾವು 99 rupees ನ ಅನ್ಪೇಯ್ಡ್ ಇಂಟ್ರೆಸ್ಟ್ ಅಂತ ಕರಿತೀವಿ. ಸೊ ಈಗ ನೀವು ಕ್ಲೋಸಿಂಗ್ ಬ್ಯಾಲೆನ್ಸ್ ತಗೊಳ್ತೀರಾ ಅಂದ್ರೆ ಓಪನಿಂಗ್ ಬ್ಯಾಲೆನ್ಸ್ 2172 ಪ್ಲಸ್ ಅನ್ಪೇಯ್ಡ್ ಇಂಟ್ರೆಸ್ಟ್ ಬಂದು 99 rupees ಇದೆ. ಎರಡು ಆಡ್ ಮಾಡ್ಕೊಳ್ಳಿ. ಎರಡು ಆಡ್ ಮಾಡಿದ್ರೆ ನಮಗೆ ಸೊ 2271 rupees ನಮಗೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಸಿಗುತ್ತೆ. 2271 ಇಸ್ ಕ್ಲೋಸಿಂಗ್ ಬ್ಯಾಲೆನ್ಸ್. ಈಗ ಈ 2271 ಥರ್ಡ್ ಇಯರ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಏನಿದೆ ಇದು ಫೋರ್ತ್ ಇಯರಿಗೆ ಬಂದ್ರೆ 2271 ಇಸ್ ಓಪನಿಂಗ್ ಬ್ಯಾಲೆನ್ಸ್ ಆಗುತ್ತೆ. ಸೊ ಈಗ ಈ ಓಪನಿಂಗ್ ಬ್ಯಾಲೆನ್ಸ್ ಮೇಲೆ ನಾವು 10% ಎಫೆಕ್ಟಿವ್ ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ರೆ 2271 ಮೇಲೆ 10% ಅನ್ನ ಮಾಡ್ಕೊಂಡ್ರೆ 10% ಅನ್ನ ಮಾಡ್ಕೊಂಡ್ರೆ
2271 ಇಂಟು 10% ಮಾಡಿದ್ರೆ ನನಗೆ 227.1 ಬರುತ್ತೆ. ಸೊ ಹಾಗಾಗಿ ನಾನು 227 ಅನ್ನ ತಗೊಳ್ತೀನಿ ಎಫೆಕ್ಟಿವ್ ಇಂಟ್ರೆಸ್ಟ್ ರೇಟ್. ಸೊ ಇಂಟ್ರೆಸ್ಟ್ ರೇಟ್ 118 ಆಗೇ ಇರುತ್ತೆ. ಸೊ ಈಗ ನಾನೇನ್ ಮಾಡ್ಬೇಕಪ್ಪ ಅಂದ್ರೆ 227 ಮೈನಸ್ 118 ಮಾಡ್ಕೊಂಡ್ರೆ ನಮ್ಗೆ ಎಷ್ಟು ಅನ್ಪೇಯ್ಡ್ ಇಂಟ್ರೆಸ್ಟ್ ಬರುತ್ತಪ್ಪ ಅಂದ್ರೆ 109 ರುಪೀಸ್ ಸಿಗುತ್ತೆ. ದಟ್ ಈಸ್ 109 ರುಪೀಸ್ ಅನ್ಪೇಯ್ಡ್ ಇಂಟ್ರೆಸ್ಟ್. ಈಗ ನನಗೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಅಮೌಂಟ್ ಬೇಕು ಅಂತ ಹೇಳಿದ್ರೆ, ಕ್ಲೋಸಿಂಗ್ ಬ್ಯಾಲೆನ್ಸ್ ಬೇಕು ಅಂದ್ರೆ 2271 ಪ್ಲಸ್ ಅನ್ಪೇಯ್ಡ್ ಇಂಟ್ರೆಸ್ಟ್ ಬಂದು 109 ಇದೆ. ಸೊ ಇವೆರಡು ಹ್ಯಾಡ್ ಮಾಡ್ಕೊಂಡ್ರೆ ನನಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ, ಸೊ 109 ಎರಡು ಹ್ಯಾಡ್ ಮಾಡಿದ್ರೆ 2271 ಪ್ಲಸ್ 109 ಎರಡು ಹ್ಯಾಡ್ ಮಾಡಿದ್ರೆ 2380 ರುಪೀಸ್ ಸಿಗುತ್ತೆ. ಸೊ 2380 ರುಪೀಸ್ ನಮಗೆ ಸಿಗುತ್ತೆ. ಇದು 4th ಇಯರ್ ಕ್ಲೋಸಿಂಗ್ ಬ್ಯಾಲೆನ್ಸ್. ಈ 4th ಇಯರ್ ಕ್ಲೋಸಿಂಗ್ ಬ್ಯಾಲೆನ್ಸ್ 5ನೇ ವರ್ಷಕ್ಕೆ ಏನಾಗುತ್ತಪ್ಪ ಅಂದ್ರೆ ಓಪನಿಂಗ್ ಬ್ಯಾಲೆನ್ಸ್ ಆಗುತ್ತೆ. ಸೊ ನಾವು ಓಪನಿಂಗ್ ಬ್ಯಾಲೆನ್ಸ್ ಆಗಿ ತಗೊಳ್ತೀನಿ ಅಂದ್ರೆ 2380 ರುಪೀಸ್ ತಗೋಬೇಕು. 2380. ಸೊ ಇದ್ರ ಮೇಲೆ ನೀವು ಇಂಟ್ರೆಸ್ಟ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ತೀರಾ ಅಂದ್ರೆ 2380 ಮೇಲೆ ಇಂಟು 10% ಅನ್ನ ಮಾಡ್ಕೊಳ್ಳಿ. 10% ಅನ್ನ ಮಾಡಿದ್ರೆ ನಮಗೆ ಎಷ್ಟು ಬರ್ತಪ್ಪ ಅಂದ್ರೆ 238 ರುಪೀಸ್ ಸಿಗುತ್ತೆ. ಸೊ ಈಗ ನಾವಿಲ್ಲಿ ಸೊ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾದ್ರೆ 238. ಸೊ ಇಂಟ್ರೆಸ್ಟ್ ಪೇಮೆಂಟ್ ಮಾಡೋದು 118 ಪೇಮೆಂಟ್ ಮಾಡಿದೀವಿ. ಸೊ ಅಡ್ಜಸ್ಟ್ ಮಾಡಿದ್ರೆ ಸೊ ನಿಮಗೆ 238 ಮೈನಸ್ 118 ಮಾಡ್ಕೊಳ್ಳಿ. 238 ಮೈನಸ್ 118 ಮಾಡಿದ್ರೆ ನಿಮಗೆ ಸೊ ಇಂಟ್ರೆಸ್ಟ್ ಅನ್ಪೇಯ್ಡ್ ಎಷ್ಟು ಬರ್ತಪ್ಪ ಅಂದ್ರೆ 120 ಸಿಗುತ್ತೆ. ಸರಿನಾ? 120 ಸಿಗುತ್ತೆ. ಸೊ ಈಗ ಕ್ಲೋಸಿಂಗ್ ಬೇಕಾ? ಸೊ ಓಪನಿಂಗ್ ಬ್ಯಾಲೆನ್ಸ್ 2380 ಪ್ಲಸ್ ಅನ್ಪೇಯ್ಡ್ ಇಂಟ್ರೆಸ್ಟ್ 120 ಇವೆರಡು ಆ್ಯಡ್ ಮಾಡ್ಕೊಳ್ಳಿ. ಎರಡು ಆ್ಯಡ್ ಮಾಡಿದ್ರೆ ನಿಮಗೆ 2500 ಬರಬೇಕು. ದಿಸ್ ಇಸ್ ವಾಟ್ ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಇರ್ತಕ್ಕಂಥದ್ದು, ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಇರ್ತಕ್ಕಂಥದ್ದು ನಿಮಗೆ 2500 ಇರ್ತಕ್ಕಂಥದ್ದು. ಸೊ ಅವರು ನಮಗೆ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡೋಕೆ ಹೇಳಿರೋದು ಇದನ್ನ ಮಾತ್ರನೇ. ಸರಿನಾ? ಹೀಗೆ ಮಾಡಬೇಕು. ಬಟ್ ಇದನ್ನ ಮಾತ್ರ ನೀವು ಮಾಡಿದ್ರೆ ಸಾಲದು. ಇದರ ಜೊತೆಗೆ ನೀವು ಫಸ್ಟ್ ಇನಿಷಿಯಲ್ ಟ್ರಾನ್ಸಾಕ್ಷನ್ಸ್ ಅನ್ನ, ಇನಿಷಿಯಲ್ ರೆಕಗ್ನೈಸೇಷನ್ ಮಾಡ್ಕೋಬೇಕು. ಜಸ್ಟ್ ಸಿಂಪಲ್ ಇನ್ವೆಸ್ಟ್ಮೆಂಟ್ ಅಮೌಂಟ್ ಪ್ಲಸ್ ಇನಿಷಿಯಲ್ ಟ್ರಾನ್ಸಾಕ್ಷನ್ ಕಾಸ್ಟ್ ನ ಆಡ್ ಮಾಡಿ ನಿಮಗೆ ಸಿಗುತ್ತೆ. ಅದ್ರ ಮೇಲೆ ನೀವು ಇಂಟ್ರೆಸ್ಟ್ ಅನ್ನ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಒಂದು ಕಾಮನ್ ಜರ್ನಲ್ ಎಂಟ್ರೀಸ್ ಅನ್ನ ಬರೀರಿ. ಜರ್ನಲ್ ಎಂಟ್ರಿ ಆಗೇ ಇರುತ್ತೆ. ಅದಾದ್ಮೇಲೆ ನೀವು ಇಂಟ್ರೆಸ್ಟ್ ಇನ್ಕಮ್ ಅನ್ನ ಇದೇ ತರನೇ ತೋರಿಸಬೇಕು. ಓಪನಿಂಗ್ ಬ್ಯಾಲೆನ್ಸ್, ಎಫೆಕ್ಟಿವ್ ಇಂಟ್ರೆಸ್ಟ್ ರೇಟ್, ಇಂಟ್ರೆಸ್ಟ್ ಪೇಯ್ಡ್, ಅನ್ಪೇಯ್ಡ್ ಇಂಟ್ರೆಸ್ಟ್, ಕ್ಲೋಸಿಂಗ್ ಬ್ಯಾಲೆನ್ಸ್. ಸೊ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಏನು ಕೊಟ್ಟಿರ್ತಾರೆ ದಟ್ ಈಸ್ ಅನ್ ಓಪನಿಂಗ್ ಬ್ಯಾಲೆನ್ಸ್ ಆಗುತ್ತೆ. ಅದ್ರ ಮೇಲೆ ನೀವು 10% ಮಾಡ್ಕೊಳ್ಳಿ. ಇಂಟ್ರೆಸ್ಟ್ ಪೇಯ್ಡ್ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಅದೆಲ್ಲ ವರ್ಷ ಆಗೇ ಇರುತ್ತೆ. ಸೊ ಎಫೆಕ್ಟಿವ್ ರೇಟ್ ಆಫ್ ಇಂಟ್ರೆಸ್ಟ್ ಮತ್ತೆ ಇಂಟ್ರೆಸ್ಟ್ ಪೇಯ್ಡ್ ನ ನೀವು ಅಡ್ಜಸ್ಟ್ ಮಾಡಿದಾಗ ನಿಮಗೆ ಅನ್ಪೇಯ್ಡ್ ಇಂಟ್ರೆಸ್ಟ್ ಬರುತ್ತೆ. ಓಪನಿಂಗ್ ಬ್ಯಾಲೆನ್ಸ್ ಪ್ಲಸ್ ಅನ್ಪೇಯ್ಡ್ ಇಂಟ್ರೆಸ್ಟ್ ಯು ವಿಲ್ ಗೆಟ್ ಕ್ಲೋಸಿಂಗ್ ಬ್ಯಾಲೆನ್ಸ್. ಫಸ್ಟ್ ಇಯರ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಇಟ್ ಆಟೋಮೆಟಿಕಲಿ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಸೆಕೆಂಡ್ ಇಯರ್. ಸೊ ದೆನ್ ಅದೇ ತರ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಅಪ್ ಟು 5th ಇಯರ್ ವರೆಗೂ ಬರ್ತಾ ಆಗುತ್ತೆ. ಸೊ ಇದು ಒಂದು ಕ್ವಶನ್ ಎಕ್ಸ್ಪೆಕ್ಟ್ ಮಾಡಬಹುದು ನಿಮ್ಮ ಒಂದು ಈ ಸೆಮಿಸ್ಟರ್ ಎಕ್ಸಾಮ್ ಅಲ್ಲಿ ಸೆಕ್ಷನ್ ಬಿ ಇಲ್ಲಿ ಈ ಕ್ವಶನ್ಸ್ ಅನ್ನ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಓಕೆ, ಸೊ ಇದರಲ್ಲಿ ಡೌಟ್ಸ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಥ್ಯಾಂಕ್ ಯು.